ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ, ಇವತ್ತಿನ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡಾಕತ್ತೀನಿ. ಟೈಮ್ 9 ಗಂಟೆ ಆಗೈತಿ. ನೋಡ್ರಿ, ನಮ್ಮ ಗುಂಡಗ ಜ್ವರ ಬಂದು ಬೆಳತನ ಆತಾನ. ಈಗನೂ ಹೇಳಾಕತ್ತಾನ. ಹಾಲು ಬರಾಕತ್ತಾವು ಪಾಪ ಅವನಿಗೆ. ರಾತ್ರಿನ ಎದ್ದು ಕುಂತೀವಿ ಹಿಂಗೆ. ಇವಾಗೂ ಮುಂಜಾನೇನು ಭಾಳ ಹೇಳಾಕತ್ತಿದ್ದೆ, ಕೆಲಸ ಮಾಡಾಕ ಬಿಡಲಿಲ್ಲ. ನನಗೂ ನಾಷ್ಟ ಮಾಡಕ್ಕೆ ಬಿಡವಲ್ಲ. ಈಗ ಸುಮ್ಮ ತೊಗೊಂಡು ಕೂತೀನಿ ನೋಡ್ರಿ. ಮಕ್ಕೊಂಡಿದ್ದ, ಸ್ವಲ್ಪ ತೊಣಿ ಮೇಲೆ ಹಾಕ್ಕೊಂಡು ಮನಗಿಸಿದ್ದೆ. ಇಲ್ಲಿ ತಂದು ಹಾಕಿದೆ ಬೆಡ್ ಮೇಲೆ. ಮತ್ತೆ ಎದ್ದೇಳಾಕತ್ತ ನಾವು. ನಾನು ಸ್ವಲ್ಪ ನಾಷ್ಟ ಅದು ಮಾಡ್ಬೇಕಂತ ಅಂದ್ಕೊಂಡೆ. ಏನೂ ತಿನ್ನಲ್ಲಾಗೇನ, ಬಾಯಿ ಇಸಾದಂಗೆ ಆಗೈತಿ ಹಂಗೆ. ರಾತ್ರಿನೂ ಏನು ಊಟ ಮಾಡಿಲ್ಲ. ಮಕ್ಕೊಳ್ಬೇಕಾದ್ರೆ ನಡು ರಾತ್ರಿ ಎದ್ದು ಭಾಳ ಜ್ವರ ಇದ್ದು ಮತ್ತು ಔಷಧಿ ಹಾಕಿದ್ವಿ. ಅವಾಗ ಒಂದು 2 ಬಿಸ್ಕಿಟ್ ಕೊಟ್ವಿ, ತಿಂದ. ಹಸುವಾಗಿತ್ತಲ್ಲ ಪಾಪ. ನಿನ್ನಿಂದ ಹೊಟ್ಟೆ ತುಂಬ ಊಟನೇ ಮಾಡಿಲ್ಲವ. ಮಧ್ಯಾಹ್ನದಿಂದ ಊಟನೇ ಮಾಡಿಲ್ಲ. ಸಂಜೆ ಕಡೆ 2 ಇದು ತಿಂದಿದ್ದೆ, ಬ್ರೆಡ್. ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ತಿನ್ನಿಸಿದೆ ನಾನೇ, ತಿಂದೆ. ಒಳಗೆ ಬಂದಿಂದ ಊಟ ಮಾಡಲಿಲ್ಲ. ಅನ್ನ ಹಾಲು ಕೊಟ್ಟೆ, ಉಣ್ಲಿಲ್ಲ. ಅನ್ನ ಮೊಸರು ಹಾಕಿ ಕೊಟ್ಟೆ, ಉಣ್ಲಿಲ್ಲ. ಏನೂ ಉಣ್ಲೇ ಇಲ್ಲ. ಒಟ್ಟು ಹಂಗೆ ಮಕ್ಕೊಂಬಿಟ್ಟೆ. ಭಾಳ ಜ್ವರ ಬರಾಕತ್ತಾವ. ಮೈ ಬೆಚ್ಚಗೈತಿ, ಮೂಗೂ ಸ್ವಲ್ಪ ಸುರಾಕತ್ತೈತಿ. ಔಷಧಿ ಹಾಕಿವಿ ಹಂಗೆ 3 ತಾಸಿಗೆ 4 ತಾಸಿಗೆ. ಅವು ಹಲ್ಲು ದೌಡಿ ಹಲ್ಲು ಬರಾಕತ್ತಾವ ಹಂಗೆ. ಅದಕ್ಕಿಷ್ಟು. ಮಕ್ಕಳಿಗೆ ಆರಾಮ್ ತಪ್ಪನ ನಮಗೇನು ಕೆಲಸ ಮಾಡೋಕ್ಕಾಗಂಗಿಲ್ಲ, ಮನಸ್ಸು ಬರೋಂಗಿಲ್ಲ. ಅವರಿಬ್ಬರಿಗೆ ನಾಷ್ಟ ಮಾಡಿ ಕಳಿಸಿದ್ನೆ. ಅವಾಗೂ ಅಳಾಕತ್ತಿದ್ದ. ಹಂಗೆ ಕರ್ಕೊಂಡು ಮಾಡಿದ್ರಾಗ ಇವತ್ತು ಟೈಮ್ ಆಗಿಬಿಡ್ತು. ಗಾಡಿಯವ್ರು ಫೋನ್ ಹಚ್ಚಿದ್ರು ಅಪ್ಪನ ಕರ್ಕೊಂಡು ಹೋಗಕ್ಕೆ. ಲೇಟ್ ಆಗಿತ್ತು. ಇವನು ತೊಗೊಂಡು ಅಳ್ಕೋತ ರಪ್ಪ ಸ್ವಲ್ಪ ತೊಗೊಳೋದು, ನಾ ಸ್ವಲ್ಪ ತೊಗೊಳೋದು ಮಾಡಬೇಕಾದ್ರೆ ಟೈಮನ ಆಗಿಬಿಡ್ತು. ಇಬ್ರಿಗೆ ಹಂಗೆ ಮಾಡಿ ಟಿಫಿನ್ ಮಾಡಿ ಕಟ್ಟಿದ್ದೆ. ತೊಗೊಂಡು ಅವರೇ ಬಿಟ್ಟು ಬಂದರು. ಇವತ್ತು ಹೊಂಟಿದ್ರಲ್ಲ ಹೆಂಗೋ ಅಲ್ಲೇ ಬಿಟ್ಟೆ. ಗಾಡಿನೂ ಬಂದಿತ್ತು, ಬಿಟ್ಟು ಹೋದ್ರು ಅಲ್ಲಿ ಆ ಕಡೆ. ಈಗೊಂದು 1.5 ತಾಸು ಆಯ್ತು ನಾವು ತೊಗೊಂಡು ಕುಂತೀನಿ. ಏನು ತಿನ್ನಕ್ಕೂ ಅಲ್ಲಿ ಅಂತಾನ, ಮಕ್ಕಳಕ್ಕೂ ಅಲ್ಲಿ ಅಂತಾನ. ಇನ್ನೂ ಮೈ ಸುಡಾಗ್ತೈತಿ. ಇನ್ನೂ ಸ್ವಲ್ಪ ಔಷಧಿ ಹಾಕ್ತೀನಿ. ಔಷಧಿ ಹಾಕಿ ಹಿಂಗಾಗನ ನಮಗೇನು ಮಾಡೋಕ್ಕೆ ಮನಸ ಬರೋಂಗಿಲ್ಲ, ಮಾಡೋಕ್ಕೂ ಬಿಡೋಂಗಿಲ್ಲ. ಅವರು ಕಿರಿ ಮಾಡ್ತಾ ಹುಡುಗರು. ನೋಡ್ರಿ, ದೋಸೆಗೆ ನಾಷ್ಟ ಮಾಡಿದ್ದೆ ಇವತ್ತು. ದೋಸೆಗೆ ನಾಷ್ಟ ಮಾಡಿದ್ದೆ, ನಾಷ್ಟಕ್ಕೆ ದೋಸೆ ಮಾಡಿದ್ನೆ. ಸ್ವಲ್ಪ ಚಟ್ನಿ ಮಾಡಿದ್ದೆ. ಹಿಟ್ಟು ಒಂದೆರಡು ಹಾಕೊಂಡು ತಿಂತೀವಿ. ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಒಂದು ಟೋಸ್ಟ್ ತಿಂದು ಹೋದ ನಮ್ಮಪ್ಪು. ಹಂಚ ನಡುವ ಇದಾಗೈತಿ, ದೋಸೆ ಬರೋವಲ್ಲು, ನಡುವ ಅಷ್ಟೇ ಬರೋವಲ್ಲ. ಯಾವ ಒಂದು 2-3 ವರ್ಷ ಆಯ್ತು ಅನ್ಸುತ್ತೆ ತಗೊಂಡು. 3 ವರ್ಷ ಆಯ್ತು ದೋಸೆ ತೊಗೊಂಡು. 3 ವರ್ಷಕ್ಕೆ ಹಿಂಗಾದ್ರೆ ಹೆಂಗೆ ನೋಡ್ರಿ. ಪ್ರತಿ ಸಲ ಭಾಳ ವರ್ಷ ಬಂದಿತ್ತು, ಒಂದು 4-5 ವರ್ಷ ಬಂದಿತ್ತು ಅನ್ಸುತ್ತೆ. ಇಲ್ಲೇ ಸ್ವಲ್ಪ ನಡುವೇ ಇದೇನು ಬೆಳೆದಾಗೈತಲ್ಲ, ಅಲ್ಲಿ ದೋಸೆ ಬರೋಲ್ಲಾಗ್ಯಾವ. ಕಾಯ್ಬೇಕು ಒಂದು ಸ್ವಲ್ಪ. ಹಿಟ್ಟೆಲ್ಲ ಚಲೋ ನೆಂದೈತಿ, ಆದ್ರೆ ದೋಸೆ ಹಂಚನ ಸ್ವಲ್ಪ ಇದಾಗೈತಿಲ್ಲ. ಇವ ಕುಯ್ ಮಾಡಾಕ್ತ ನನ್ನ ಗಂಡು. ಇಲ್ಲಿ ಕುಂದಿರ್ಸ್ತೀನಿ ನೋಡು, ಮಕ್ಕಳಿಲ್ಲವ. ದೋಸೆ ಮಾಡಿ ಅವ್ನು ಮನಗಿಸಿದ್ರೆ ಆಯ್ತು ತಿಂದು. ಇಲ್ಲಾಂದ್ರೆ 1 ತಾಸಲ್ಲೇ ಹಿಡ್ಕೊಂಡು ಕುಂತ್ಬಿಡ್ತಾನೆ. ಅವನು ಸ್ವಲ್ಪ ತಿನ್ನಿಸ್ತೀನಿ ನೋಡು, ತಿಂತಾನೆ.
ಹೊಟ್ಟೆ ಖಾಲಿ ಐತಿ ನೋಡ್ರಿ. ಗುಡ್ಡು ಹಾಯ್ ಕರ್ವಾ. ಎಲ್ಲಿ ಹಾಯ್ ಅವ್ವ ನನಗೆ ಕೇಳ್ತಾನ. ಹೂವ ಅವನಿಗೂ ಸ್ವಲ್ಪ ಸಪ್ಪನ್ನು ತಿನ್ನಿಸ್ತೀನಿ ನೋಡು ತಿಂತಾನೆ. ಕಡ್ಲಿಬೇಳೆ ಕಾಲು ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನೀವು ತಲೆ ಕೆಟ್ಟೈತಿ. ಆಹಾ ದೋಸೆ ತೆಳ್ಳಗೆ ಹಾಕಬೇಕು, ಕ್ರಿಸ್ಪಿ ಕ್ರಿಸ್ಪಿ ಇರಬೇಕು, ಅಂದ್ರೆ ತಿನ್ನಕ್ಕೆ ಚಲೋ ಅನಿಸುತ್ತೆ. ಇವಾಗೇನು ಕ್ರಿಸ್ಪಿ ಹಾಕಂಗಿಲ್ಲ. ಸೊ ಒಂದೆರಡು ಬಂದಂಗೆ ಮಾಡ್ಕೊಂಡು ತಿಂದು ನಮ್ಮ ಗುಂಡು ತಿನ್ಬೇಕು ಮೇನ್ ನನಗೀಗ. ತಿನ್ನಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಏನು ಮಾಡೋದು, ಮುಂಜಾನೆ ಅಂತೂ ಎದ್ದುಗಳನ್ನ ಚಲೋ ಮಾಡಿಬಿಟ್ಟಿದ್ದ ನೋಡ್ರಿ. ಇದ್ರೊಳಗೆ ಆಮೇಲೆ ಅಕ್ಕಿ ಒಳಗೆ ಇದು ಹಾಕಿದ್ದೆ, ಅವಲಕ್ಕಿ ಇದ್ದಿದ್ದಿಲ್ಲ, ಸ್ವಲ್ಪ ಮಂಡಾಳ ಹಾಕಿದ್ದೆ ನೆನೆ ಇಡಬೇಕಾದ್ರೆ. ಕ್ರಿಸ್ಪಿ ಬರ್ತಾವಂತ, ಕ್ರಿಸ್ಪಿ. ನೋಡ್ರಿ ನೆಲದೆಲ್ಲ ಚಲೋನೇ ಬರ್ತಾವೆ. ಮೇನ ಹಿಟ್ಟು ನೆನೆದಿರ್ತದೆ. ಅಕ್ಕಿ ನೆನೆದು ಹಿಟ್ಟು ನೆನೆದು ಸ್ವಲ್ಪ ಜಲ್ದಿನ ನೆನೆ ಹಾಕ್ಬೇಕು. ಹೋಗುಂಡು ಕೀವ ಮಾರಿ ನೋಡ್ರಿ ನಮ್ಮ ಖುಷಿಂದು ಪಾಪ ಹಂಗಾಗೈತಿ. ತುಟ್ಟಿ ಕೆಂಪು ಬಾಯಿ ಕೆಂಪು ಆಗೈತಿ. ನೋಲ್ಲ ಬಬ್ಬು ನೋಲ್ಲ. ಅಪ್ಪ ಖತ್ತೆ ಗುಂಡು ಅಪ್ಪ ಖತ್ತೆ ಅಪ್ಪ ಕಲ್ಲಪ್ಪ ಗುಂಡು ಶಾಣ ಬೇಟ ಭಾಳ ಶಾಣೆ ಅದನ್ರಿ ನಮ್ಮ ಗುಂಡು. ನಿನ್ನ ಮಧ್ಯಾಹ್ನದಿಂದನೇ ಚಲೋ ಆಗ್ಯಾವ ಹಂಗೆ ಮೈ ಕೈಯೋದು. ಅದು ಔಷಧಿ ಹಾಕಿದ್ದೆ ನಿನ್ನ ಮಧ್ಯಾಹ್ನ 3 ಗಂಟೆಗೆ ಮೈ ಬೆಚ್ಚಗಾಗಿತ್ತು. ಅವಾಗ ಔಷಧಿ ಹಾಕಿದೆ, ಕಡಿಮೆ ಆಗಿತ್ತು. ಮತ್ತು ಸಂಜೆ ಕಡೆ ವಾಕಿಂಗ್ ಹೋದ್ವಿ. ವಾಕಿಂಗ್ ಹೋಗಿ ಆರಾಮನ ಇದ್ದ. ಅಲ್ಲಿನೂ ಆಡಿದ್ನ ಎಲ್ಲ ಮಾಡಿದ, ಅಲ್ಲೇನು ಮೈ ಕಾದಿದ್ದಿಲ್ಲ. ಆಮೇಲೆ ಮನೆಗೆ ಬಂದ್ಮೇಲೆ ಮತ್ತೆ ಜ್ವರ ಬಂದು ಅದು ಹಲ್ಲಿಗೆ ಹಾಕತ್ತೈತೆ ಅವಂಗೆ. ಮತ್ತೇನು ಪ್ರಾಬ್ಲಮ್ ಇಲ್ಲ ಅವಂಗೆ. ಇಲ್ಲಾಂದ್ರೆ ಸುಮ್ಮನೆ ಜ್ವರ ಬರಲ್ಲ ಅವಾಗ. ಇಲ್ಲ ನೆಗಡಿ ಕೆಮ್ಮು ಬಂದಾಗ ಬರ್ತೈತೆ ಅವಂಗೆ ಜ್ವರ. ನೋಡ್ರಿ ದೋಸೆ ಹಾಕ್ಕೊಂಡೆ, ಇದಕ್ಕೊಂದು ಸ್ವಲ್ಪ ಗ್ಯಾಸ್ ಬಂದ್ ಮಾಡಿನಿಲ್ಲ. ಚಟ್ನಿ ಹಾಕ್ಕೊಂಡು ಆಮೇಲೆ ಎಲ್ಲ ಸ್ವಚ್ಛ ಮಾಡ್ತೀನಿ. ಹಗಲು ತಿಂದು ಅವಿಟ್ಟು ತಿನ್ನಿಸಿ ಔಷಧಿ ಹಾಕಿ ಮನಗಿಸಿದ್ನಂದ್ರೆ ಮಕ್ಕೋತಾನ. ಬರ್ರಿ ದೋಸೆ ನಾಷ್ಟ ಮಾಡೋಣ ಬರ್ರಿ. ಯಾರ್ಯಾರಿಗೆ ಇಷ್ಟ ದೋಸೆ ಅಂತ ಕಾಮನ್, ಎಲ್ಲರೂ ಮಾಡ್ತಾರೆ. ಎಲ್ಲನೂ ಮಾಡ್ತಾರೆ. ವಾರಕ್ಕೊಂದ್ಸಲ ಎಲ್ಲ ಮಾಡೋದಕ್ಕಲ್ಲ, ಇಲ್ಲಾಂದ್ರೆ ಡೈಲಿ ತಿಂದು ಬೇಸರ ಆಕೈತಿ. ದೋಸೆ ಅಂತೂ ಮಸ್ತಾಗ್ಯವು, ಪಲ್ಯನೂ ಮಸ್ತಾಗೈತೆ, ಚಟ್ನಿನೂ ಮಸ್ತಾಗೈತೆ, ಸೂಪರ್ ಆಗೈತೆ ಅನ್ಸುತ್ತೆ. ಕತೆಗುಣ ವಾವ್ ಕ್ರಿಸ್ಪಿ ದೋಸೆ. ಚಟ್ನಿ, ಶೇಂಗಾ ಪುಟಾಣಿ ಚಟ್ನಿ ವಿತ್ ಮಸ್ತಾಗ ದೋಸೆ. ನೋಡ್ರಿ ಇಲ್ಲಿ ಬದ್ನಿಕಾಯಿ
ಎಷ್ಟು ಮಸ್ತ್ ಅದ ನೋಡ್ರಿ. ಆ್ಯಕ್ಚುಲಿ ಇಲ್ಲಿ ಒಂದಿಂದ ಒಂದು 2-3 ವರ್ಷ ನಾ ಬದ್ನಿಕಾಯಿ ಪಲ್ಯನೇ ತಿಂತಿದ್ದಿಲ್ಲ ಇಲ್ಲಿದ್ದಾಗ. ಆಮೇಲೆ ಇಲ್ಲ ನಮ್ಮ ಫ್ರೆಂಡ್ಸ್ ಹೇಳಿದ್ರು ಚಲೋ ಆಗುತ್ತೆ, ಏನೋ ಮಾಡೋಕ್ಕಾಗಲ್ಲ ಅನಿವಾರ್ಯ ತಿನ್ಬೇಕು ಅಂತೇಳಿ ಅಂದಾಗ ಈಗ 1-2-3 ಸಲ ಆಯಿತು ತಂದು ಮಾಡಾಕತ್ತಿ. 3 ವರ್ಷದಾಗ 1-3 ಸಲ ಆಯ್ತು ಅಷ್ಟೇ ಬದ್ನಿಕಾಯಿ ಪಲ್ಯ ಮಾಡಾಕತ್ತಿ. ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ. ಮುಳ್ಳು ಬದ್ನಿಕಾಯಿ ನಮ್ಮ ಊರಾಗ ಸಿಗ್ತಾವಲ್ಲ ಹಂಗೆ ಅದ. ಇಂಥವೆಲ್ಲ ತಿಂದು ಬದುಕಬೇಕು ನಾವು. ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡಾಕತ್ತೀನಿ. ಉಳ್ಳಾಗಡ್ಡಿ ಟೊಮೆಟೊ ಫ್ರೈ ಆಗ್ಯಾವು. ಉಪ್ಪು ಖಾರ ಅರಿಶಿನ ಹಾಕಿನಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಇನ್ನೂ ಟೇಸ್ಟ್ ಸೂಪರಾಗಿರ್ತೈತಿ. ಸ್ವಲ್ಪ ಗರಂ ಮಸಾಲೆ ಹಾಕಬೇಕು. ಮೊದಲೇ ಹಾಕ್ಬೇಕಾಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಖಾಲಿ ಹಾಕೊಂಡೈತೆ ನೋಡಿ. ಮಾಡಬೇಕು ಮತ್ತು ಫ್ರಿಜ್ ಒಳಗೆ ಟೈಸ್ ಆಗೈತೆ ಅದು ನೋಡಿ. ಸ್ವಲ್ಪ ಹಾಕ್ತೀನಿ ಅಂದ್ರೆ ಸ್ವಲ್ಪ ಟೇಸ್ಟ್ ಆಗ್ತೈತಿ. ನಮ್ಮ ಗುಂಡೂರ ಪಪ್ಪ ಬಂದಿದ್ದರು, ಕರ್ಕೊಂಡೋದ್ರು ಹಾಸ್ಪಿಟ್ಲಿಗೆ ತೋರ್ಸಕ್ಕೆ. ಭಾಳ ಕಿರಿಕಿರಿ ಮಾಡತ್ತಿದ್ದು, ಜ್ವರ ಭಾಳ ಅದಾವೆ, ಕಡಿಮೆ ಆಗೋಲಾಗಿದ್ದು. ಅದಕ್ಕೆ ಸುಮ್ಮನೆ ಟೆನ್ಷನ್ ಬೇಡ ಅಂತೇಳಿ ಸ್ವಲ್ಪ ದನಿ ನೀರು ಹಾಕಿ ಈಗ ನೋಡಿರಿ ರೊಟ್ಟಿ ಮಾಡೀನಿ. ಈ ಸಲ ಅಕ್ಕಿ ಕುಡ್ಸೀನಿ. ರೊಟ್ಟಿ ನೋಡ್ರಿ ಎಷ್ಟು ಬೆಳ್ಳದಾಗ್ಯಾವು, ಚಲೋನು ಬರಾಕತ್ತಾವ ಜಿಗಿ. ಮೊನ್ನೆ ಸಲ ಅಕ್ಕಿ ಹಾಕಿದ್ದಿಲ್ಲ, ರೊಟ್ಟಿ ಮಾಡೋಕ್ಕೂ ಮನ್ಸು ಬರಲ್ಲಾಗಿತ್ತು, ತಿನ್ನೋಕ್ಕೂ ಮನ್ಸು ಬರಲ್ಲಾಗಿತ್ತು, ಚಂದನೂ ಬರಲ್ಲಾಗಿತ್ತು. ಹಿಂಗಾಗುತ್ತೆ ನೋಡ್ರಿ. ಇವಾಗ ಇವು ಬದ್ನಿಕಾಯಿ ಕಟ್ ಮಾಡಿ ಹಾಕ್ತೀನಿ. ನಮ್ಮ ಗುಂಡೂರು ತೋರಿಸ್ಕೊಂಡು ಬರೋದ್ರಾಗೇ ಇದು ಪಲ್ಯ ಮಾಡಿ ಬಟ್ಟೆ ತೊಳೆದು ಬಿಡ್ತೀನಿ ಪಟಕ್ಕನೆ. ಬದ್ನಿಕಾಯಿ ಕಟ್ ಮಾಡಿ ಹಾಕಿದೆ. ಇವು ಬದ್ನಿಕಾಯಿ ಭಾಳ ಅಂದ್ರೆ ಭಾಳ ಸ್ಮೂತ್ ಇರ್ತಾವೆ, ಜಾಸ್ತಿ ಕುದಿಸಂಗೆ ಇಲ್ಲ. ಸುಮ್ಮನೆ ಇಷ್ಟು ಎಣ್ಣೆ ಒಳಗೆ ಇಷ್ಟು ಫ್ರೈ ಮಾಡಿಬಿಟ್ರೆ ಆಯಿತು. ಅದು ಆಮೇಲೆ ತಾನೇ ಮೆತ್ತಗಾಗಿಬಿಟ್ಟಿರ್ತೈತಿ. ನೀವು ಎಲ್ಲರ ಊರನ್ ಗೊತ್ತೇ 1-2 ನಿಮಿಷ ಕುದಿಸ್ತೀನಿ ತಡಿ ಅಂಥೇಳಿ ಹೊತ್ತು ಗ್ಯಾಸ್ ಇಟ್ಟು ನೀರು ಹಾಕಿ ಇಟ್ರಿ ಅಂದ್ರೆ ಏನಾಗಿರ್ತಂದ್ರೆ ಹುಗ್ಗಿ ಗೋಧಿ ಆಗಿರ್ತೈತಿ. ಹುಗ್ಗಿ ಗೋಧಿ ಇದು ಏನು ಹುಗ್ಗಿ ಗೋಧಿ ಅಂತೀನಿ, ಗೋಧಿ ಹುಗ್ಗಿ. ಯಾಕೋ ಮುಂಜಾನಿಂದ ಮಾತು ಉಲ್ಟಾ ಸೀದಾ ಬರಕತ್ತಾವ. ಗುಂಡನ ಟೆನ್ಷನ್ನಾಗ ಏನು ಮಾತಾಡಕತ್ತೀನಿ ಅಂತಲೇ ಗೊತ್ತಾಗವಲ್ಲ ನನಗೂ. ಹಿಂಗೆ ನೋಡ್ರಿ, ಮನ್ಯಾಗ ಯಾರಿಗಾರ ಆರಾಮಿರ್ಲಿಕ್ಕಂದ್ರೆ ಎಷ್ಟ ನಾವು ಚೆಂದಾಗಿರ್ಬೇಕಂದ್ರೆ ಆಗಂಗಿಲ್ಲ ಅದು. ನೋಡಿರಿ ಇಷ್ಟು ಮಾಡಿ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಬೇಡ. ಯಾಕಂದ್ರೆ ಸ್ವಲ್ಪ ರಸ ಹಚ್ಕೊಂತೀನಿ ಹಂಗೆ ಆಗಬೇಕಲ್ಲ. ಕುದಿಸ್ಬಾರ್ದು ಇದನ್ನು, ಸುಮ್ಮನೆ ಇಷ್ಟ ಒಂದು 10 ಸೆಕೆಂಡ್ ಆದ್ರೆ ಭಾಳ ಆಯಿತು. ಇಷ್ಟು ಮಾಡಿದ್ರೆ ನನಗೆ ಫಸ್ಟ್ನೇ ಸಲ ಗೊತ್ತಿರಲಿಲ್ಲ. ಮತ್ತೆ ಊರಾಗ ಹೆಂಗೆ ಕುದಿಸ್ತೀವಿ ಹಂಗೆ ಕುದಿಸ್ಬಿಟ್ಟಿದ್ದೆ. ನೋಡಿ ನಾವು ಇದಾಗಿತ್ತು, ಅದು ಪಚಡಿ ಆಗಿತ್ತು. ಆಮೇಲೆ ಗೊತ್ತಾಯ್ತು ಇದು ಜಾಸ್ತಿ ಕುದಿಸ್ಬಾರ್ದು ಅಂಥೇಳಿ. ಇದ್ರಾಗ ಆಮೇಲೆ ಶೇಂಗಾದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿರಿ ಇಷ್ಟು ಒಂದು 10 ಸೆಕೆಂಡ್ ಇಲ್ಲೇ ನಿಮ್ಮ ವಿಡಿಯೋ ಮಾಡ್ಕೋತಾನೆ ಇದು ಮಾಡಾಕತ್ತೀನಿ. ಎಷ್ಟು ಮೆತ್ತಗದು ನೋಡ್ರಿ, ಕಲರ ಚೇಂಜ್ ಆಯ್ತಾವೆ ಬದ್ನಿಕಾಯಿ. ಈಗ ನೋಡ್ತಿರ್ಬೋದು. ಇಷ್ಟಾದ್ರೆ ಸಾಕಾಗುತ್ತದೆ. ಆಮೇಲೆ ಮತ್ತಿಷ್ಟು ಇದಾಗುತ್ತೆ, ಇಷ್ಟ ಸಾಕು. ಆಮೇಲೆ ಶೇಂಗಾದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಗ್ಯಾಸ್ ಬಂದ್ ಮಾಡಿ ಮುಗಿಸ್ತೀನಿ. ಇವಾಗ ಪಟ ಅಂಥೇಳಿ ನಮ್ಮ ಗುಂಡು ಬರೋದ್ರಾಗೇ ಬಟ್ಟೆ ತೊಳೆದ್ಬಿಡ್ತೀನಿ. ಶೇಂಗಾದ್ದು ಖಾರ ಐತಿ. ಮೋಸ್ಟ್ಲಿ ಶೇಂಗಾದ ಪುಡಿ ಹಾಕಿಲ್ಲ ನಾನು. ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಟಿರ್ತೀನಿ, ಯಾವಾಗ ಎಮರ್ಜೆನ್ಸಿ ಹಿಂಗೆ ಬರ್ತೈತೆ ಅಂಥೇಳಿ ಪಲ್ಯಕ್ಕೆ ಅದಕ್ಕೆ ಸಾರಿಗೆ ಮಾಡಕ್ಕಂಥೇಳಿ. ಖಾಲಿ ಆಗೈತೆ, ಅದು ಹಾಕಿಲ್ಲ. ಇದು ಶೇಂಗಾ ಚಟ್ನಿ, ಇದನ್ನು ಹಾಕ್ತೀನಿ. ಖಾರ ಸ್ವಲ್ಪ ಹಾಕಿ ಇದನ್ನು ಆಮೇಲೆ ಹಾಕಿ ಮಿಕ್ಸ್ ಮಾಡ್ತೀನಿ, ಇಲ್ಲಾಂದ್ರೆ ಪುಡಿಯಾರ ಮಾಡಿ ಹಾಕ್ತೀನಿ. ಇವಾಗ ಪಟಕ್ಕನೆ ಬಟ್ಟೆ ತೊಳ್ಕೊಂಬರ್ತೀನಿ ಹೋಗಿ. ನಮ್ಮ ಗುಂಡು ಬಂದ್ರೆ ಮತ್ತೆ ಬಿಡಂಗಿಲ್ಲ, ಅವ್ರ ಡ್ಯೂಟಿ ಐತೆ, ಬಿಟ್ಟು ಹೋಗಿಬಿಡ್ತಾರೆ. ಈಗ ಮತ್ತು ಮಧ್ಯಾಹ್ನ ಬರ್ತಾರೆ ಆಫೀಸ. ಅದಕ್ಕೆ ನನ್ನ ಕೆಲಸ ಮಾಡ್ಕೊಂಡ್ರೆ ಅವ್ನು ತೊಗೊಂಡು ಕುಂದ್ರಾಕ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಕೈ ಬಿಡಂಗಿಲ್ಲವ.
ಆರಾಮ್ ತಪ್ಪಿತಂದ್ರೆ ಮುಗಿತಾವ. ಸ್ವಲ್ಪ ನೆಗಡಿ ಜ್ವರ ಏನಾರ ಬಂತಂದ್ರೆ ಮನೆಗೆ ತೊಗೊಂಡ ಕುಂದಿರ್ಬೇಕು. ಅದಕ್ಕೆ ಕೆಲಸ ಮಾಡ್ತೀನಿ. ಎಲ್ಲ ಬಂಡೆ ಇದೆ ನೋಡಿ. ಚಹಾ ಕುಡಿದಿದ್ದು, ನಾಷ್ಟ ಮಾಡಿದ್ದು, ರೈಸ್ ಏನೈತೆ ಆಮೇಲೆ ಊಟ ಮಾಡುವಾಗನೇ ಬಿಸಿದು ಮಾಡಿಬಿಡ್ತೀನಿ. ಅದೇ 5 ನಿಮಿಷನಾಗ ಆಗುತ್ತೆ ನೋಡ್ರಿ. ಸ್ವಲ್ಪ ಬಾಂಡೆ ಎಷ್ಟು ಚಂದ ಇಟ್ಟು ನೋಡ್ರಿ, ನೆದ್ರ ಆಗ್ಬೇಕಂದ್ರೆ ಅಲ್ಲೊಂದಾಡು ಇಲ್ಲೊಂದಾಡು ಅಂತ ಅಷ್ಟು ನೀಟಾಗಿಟ್ರು ಅಷ್ಟೇ ಆಗುವ. ಏನೋ ಮಾಡೋಕ್ಕೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ನಮ್ಮ ಗುಂಡುಗ ಆರಾಮಾಗೈತೆ ಇಲ್ಲ ಅಂಥೇಳಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ಕೊಂಬಂದಮೇಲೆ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹೀಗೆ ವಿಡಿಯೋನ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಓಕೆ, ಬಾಯ್.